ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ಈ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಸೊ ಆ ಎಕ್ಸಾಮಿನ ಸಿಲೆಬಸ್ ಆಗಿರ್ಬೋದು ಅಥವಾ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು, ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಅಥವಾ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಅದು ಯಾವ ರೀತಿ ಒಂದು ಎಕ್ಸಾಮ್ ಇನ್ನೊಂದು ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಈ ಕ್ಲಾಸಲ್ಲಿ ಅದೇ ರೀತಿ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಇನ್ನೊಂದು ಇಂಪಾರ್ಟೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತಕ್ಕಂತಹ IBSAT ಅನ್ನೋ ಎಕ್ಸಾಮ್ ಏನಿದೆ ಇದರ ಡೀಟೇಲ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಅಥವಾ ಅದರ ಡೀಟೇಲ್ಸ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. IBSAT ಅನ್ನುವಂತಹ ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಅಥವಾ ಅದು ಯಾವೆಲ್ಲ ಸಿಲೆಬಸ್ ಇರುತ್ತೆ. ಸೊ ಯಾಕಂದರೆ ಒಂದು ಎಕ್ಸಾಮು ಇನ್ನೊಂದು ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಸೊ ಸಿಲೆಬಸ್ ವೇರಿಯೇಷನ್ಸ್ ಇದೆ. ಒಂದರಲ್ಲಿ 3 ಸೆಕ್ಷನ್ಸ್ ಇರುತ್ತೆ, ಇನ್ನೊಂದರಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಯಾವುದೋ ಒಂದು ಎಕ್ಸಾಮಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ ಕೇಳ್ತಾರೆ, ಇನ್ನೆಲ್ಲೋ ಜನರಲ್ ಅವೇರ್ನೆಸ್ ಕಾನ್ಸೆಪ್ಟ್ಸ್ ಇರೋದಿಲ್ಲ, ಅಥವಾ ಈ ಸಿಲೆಬಸ್ ರಿಲೇಟೆಡ್ ಆಗಿ ನೀವು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು. ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಇವತ್ತು ನಾನು ಈ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ಬೇಸ್ಡ್ ಆನ್ ದಟ್ ನೀವು ಯಾವ ಎಕ್ಸಾಮಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ನ್ಯಾಷನಲ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮ್ ಬರುತ್ತೆ, ಸ್ಟೇಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮ್ ಬರುತ್ತೆ, ಅಥವಾ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮ್ಗಳು ಬರುತ್ತೆ ಅಂತ. ಸೊ ಇದರಲ್ಲಿ ಆಲ್ರೆಡಿ ನಾವು IIFT ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು IBSAT ಎಕ್ಸಾಮ್ನ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಕ್ಲಾಸ್ಗಳಲ್ಲಿ. ನೆಕ್ಸ್ಟ್ ಮುಂಬರುವಂತಹ ಕ್ಲಾಸ್ಗಳಲ್ಲಿ ರಿಮೈನಿಂಗ್ ಎಕ್ಸಾಮ್ ಏನಿದೆ ಅದರ ಸಿಲೆಬಸ್ಸನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಇವತ್ತು IBSAT ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ, ಸೊ IBSAT ಎಕ್ಸಾಮ್ ನಮಗೆ ವರ್ಬಲ್ ಎಬಿಲಿಟಿ 4 ಸೆಕ್ಷನ್ಸ್ ಇರುತ್ತೆ. ಇಲ್ಲೂ ಕೂಡ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ವರ್ಬಲ್ ಎಬಿಲಿಟಿ ಎನ್ನುವಂಥ 2 ಸೆಕ್ಷನ್ ಮಾಡ್ತಾರೆ. ಅದು ಇಂಗ್ಲೀಷ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಬೇರೆ ಎಕ್ಸಾಮ್ಗಳಲ್ಲಿ, ಬಟ್ ಅದೇ IBSAT ಎಕ್ಸಾಮಿಗೆ ಬಂದರೆ ಅದನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ ಅವರು. ಸೊ ಹಾಗಾಗಿ ನಿಮಗೆ ಈ ಚೇಂಜಸ್ಗಳು ಗೊತ್ತಿರಬೇಕು. ವರ್ಬಲ್ ಎಬಿಲಿಟಿನ ಸಪ್ರೇಟ್ ಕೊಡ್ತಾರೆ, ಅದೇ ರೀತಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಓನ್ಲಿ ಪ್ಯಾಸೇಜಸ್ ಕೊಡ್ತಾ ಹೋಗ್ತಾರೆ ಅಲ್ಲಿ. ಹಾಗಾಗಿ ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನೋದನ್ನೇ ಅವರೊಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿ ಮೆನ್ಷನ್ ಮಾಡ್ತಾರೆ IBSAT ಎಕ್ಸಾಮ್ಗಳಲ್ಲಿ. ಬೇರೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಕೊಡ್ತಾರೆ. ಅಂದರೆ ಇಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಡ್ಬೋದು ನಿಮಗೆ, ಬಟ್ಟು ಸಪ್ರೇಟ್ ಕೊಟ್ಟಾಗ ರೀಡಿಂಗ್ ಕಾಂಪ್ರಿಹೆನ್ಷನ್ನೇ ಸಪ್ರೇಟು, ವರ್ಬಲ್ ಎಬಿಲಿಟಿನೇ ಸಪ್ರೇಟ್ ಕೊಟ್ಟಾಗ ನಿಮಗೆ ಪ್ಯಾಸೇಜು ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಫುಲ್ಲಿ ಪ್ಯಾಸೇಜ್ ಮಾತ್ರ ಕೊಡ್ತಾ ಹೋಗ್ತಾರೆ, ಅಥವಾ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸನ್ನು ಅಲ್ಲಿ ಕೊಡ್ತಾರೆ. ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ವರ್ಬಲ್ ಎಬಿಲಿಟಿಯಲ್ಲಿ ಬಂದರೆ ನಿಮಗೆ ನಂಬರ್ ಆಫ್ ಕ್ವಶನ್ಸು 50 ಇರುತ್ತೆ, ಮಾರ್ಕ್ಸ್ ಕೂಡ 50 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಸಿಗೆ 1 ಮಾರ್ಕ್ಸ್ ಇರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಬಂದರೆ ಫುಲ್ಲಿ 30 ಕ್ವಶನ್ಸ್ ಕೂಡ ನಿಮಗೆ ಪ್ಯಾಸೇಜಸ್ ಇರುತ್ತೆ, ಅದೇ ರೀತಿ 30 ಮಾರ್ಕ್ಸಿಗೆ ಕೂಡ ಪ್ಯಾಸೇಜನ್ನು ಕೇಳ್ತಾ ಹೋಗ್ತಾರೆ ಅವರು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಎಬಿಲಿಟಿಗೆ ಬಂದರೆ 30 ಮಾರ್ಕ್ಸಿಗೆ ಅಥವಾ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ, ಒಂದು ಕ್ವಶನ್ಸಿಗೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ 30 ಮಾರ್ಕ್ಸಿಗೆ ನಮ್ಮ ಕ್ವಶನ್ಸು 30 ಇರುತ್ತೆ, 30 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದು ಕೂಡ ನಿಮಗೆ ನಂಬರ್ ಆಫ್ ಕ್ವಶನ್ಸಿಗೆ ಅಥವಾ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ಸ್ ಅನ್ನೋದಂಥದ್ದು ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನೋ ಸಬ್ಜೆಕ್ಟ್ಸಲ್ಲೇ ಕೇಳ್ತಾರೆ ಕೆಲವು ಎಕ್ಸಾಮ್ಗಳಲ್ಲಿ, ಇನ್ನು ಕೆಲವು ಎಕ್ಸಾಮ್ಗಳಲ್ಲಿ ಸಪ್ರೇಟಾಗಿ ಕೇಳ್ತಾರೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಡಾಟಾ ಸಫಿಷಿಯನ್ಸಿ ಅನ್ನೋದು. ಹಾಗಾಗಿ ಈ ಡಿಫ್ರೆನ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಎಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ನ ಕ್ವಾಂಟಿಟೇಟಿವ್ ಎಬಿಲಿಟಿ ಸಬ್ಜೆಕ್ಟ್ಸಲ್ಲಿ ಕ್ಲಬ್ ಮಾಡ್ತಾರೆ, ಅಥವಾ ಯಾವ ಎಕ್ಸಾಮ್ಗಳಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಅನ್ನೋದೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿ ಮೆನ್ಷನ್ ಮಾಡ್ತಾರೆ ಅನ್ನೋದು. ಯಾಕಂದರೆ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಅನ್ನೋದೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆದರೆ ಇಲ್ಲಿ ಯಾವ ರೀತಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಬೇಕಾದರೂ ಕೇಳ್ಬೋದು. ನಿಮಗೆ ಬಾರ್ ಗ್ರಾಫು, ಲೈನ್ ಚಾರ್ಟು, ಪೈ ಚಾರ್ಟು, ಕ್ಯಾಸ್ಲೆಟ್ DI ಅಥವಾ ಮಿಸ್ಸಿಂಗ್ DI ಏನು ಬೇಕಾದ್ರೂ ಕೇಳ್ಬೋದು DIಯಲ್ಲಿ. ಅದೇ ಈ ಡಾಟಾ ಇಂಟರ್ಪ್ರಿಟೇಷನ್ನ ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲಿ ಮರ್ಜ್ ಮಾಡಿದರೆ ಸೊ ನಾರ್ಮಲ್ ಸಿಂಪಲ್ DI ಕೇಳ್ತಾರೆ. ಯಾಕಂದರೆ ಬೇರೆ ಕಾನ್ಸೆಪ್ಟ್ಸ್ಗಳಿರೋದ್ರಿಂದ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಅಥವಾ ಕೆಲವೊಂದು ಗ್ರಾಫ್ಗಳ ಬೇಸ್ ಮೇಲೆ ಮಾತ್ರ ನಿಮಗೆ ಕ್ವಶನ್ಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಎಲ್ಲ ಡೀಟೇಲ್ಸ್ಗಳು ಅಥವಾ ಈ ಎಲ್ಲ ಅವೇರ್ನೆಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. 140 ಮಾರ್ಕ್ಸ್ ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ, ಟೋಟಲ್ 140 ಮಾರ್ಕ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಇದು ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಆಯಿತು, IBSAT ಎಕ್ಸಾಮ್ ಪ್ಯಾಟ್ರನ್ ಆಯಿತು. ನೆಕ್ಸ್ಟು ಈ
ಸೆಕ್ಷನ್ಸ್ಗಳೇನಿದೆ, ವರ್ಬಲ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಕ್ವಾಂಟಿಟೇಟಿವ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್ಸು, ಇದರಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸನ್ನು ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟು ವರ್ಬಲ್ ಎಬಿಲಿಟಿ ಸೆಕ್ಷನ್ಸನ್ನು ನೋಡೋದಾದರೆ ನಾವು ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಯಾಸೇಜ್ ರಿಲೇಟೆಡ್ ಕೇಳ್ಬೋದು ನಿಮಗೆ. ನೆಕ್ಸ್ಟು ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಇನ್ಕರೆಕ್ಟ್ ವರ್ಡ್ಸ್ ಕೇಳ್ಬೋದು. ಸೆಂಟೆನ್ಸ್ ಕಂಪ್ಲೀಷನ್ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಸಿಲಾಗಿಸಮ್ಸ್ ಕ್ವಶನ್ಸು ಅಥವಾ ಫಂಕ್ಚುಯೇಷನ್ಸ್ ಆಗಿರ್ಬೋದು, ಇಂಗ್ಲೀಷ್ ಯೂಸೇಜ್ ಆಗಿರ್ಬೋದು, ಕಾನ್ಸ್ಟೆಕ್ಚುವಲ್ ಯೂಸೇಜು ಅಥವಾ ರೀಪ್ಲೇಸ್ ದಿ ಮಿಸ್ಸಿಂಗ್ ವರ್ಡ್ಸ್, ಅಥವಾ ನಿಮಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬೆಲೆ ಕ್ವಶನ್ಸ್ ಇರುತ್ತೆ. ಡಿಫ್ರೆಂಟ್ ಯೂಸೇಜ್ ಆಫ್ ಸೇಮ್ ವರ್ಡ್, ಅನಾಲಜೀಸ್ ಆಗಿರ್ಬೋದು, ಪ್ಯಾರಾಜಂಬಲ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕೇಳ್ಬೋದು, ವೊಕ್ಯಾಬ್ಯುಲರಿ ಕೇಳ್ಬೋದು. ಸೊ ಹಾಗಾಗಿ ಇದೆಲ್ಲದೂ ಕೂಡ ಬರುವಂಥದ್ದು ನಿಮಗೆ ವರ್ಬಲ್ ಎಬಿಲಿಟಿ, ಅಥವಾ ಅದನ್ನು ನಾವು ಇಂಗ್ಲೀಷ್ ಅಂತಲೂ ಹೇಳ್ತೀವಿ. ಸೊ ಇದು ಇಂಗ್ಲೀಷ್ ಬೇಸ್ಡ್ ಆಸ್ಪೆಕ್ಟ್ಸ್ ಆಗಿರುತ್ತೆ, ಅಥವಾ ಆ ಟಾಪಿಕ್ಸನ್ನು ನಿಮಗೆ ಕವರ್ ಮಾಡ್ತಾ ಬರ್ತಾರೆ. ಹಾಗಾಗಿ ನಿಮಗಿಲ್ಲಿ ಗೊತ್ತಿರಬೇಕಾಗತ್ತೆ ವರ್ಬಲ್ ಎಬಿಲಿಟಿಯಲ್ಲಿ ಏನು ಕೇಳ್ತಾರೆ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಏನು ಕೇಳ್ತಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ಸ್ ನೋಡ್ತಾ ಹೋಗೋದಾದರೆ, ಸೊ ಇದು ನಿಮ್ಮ ವರ್ಬಲ್ ಎಬಿಲಿಟಿ ಸೆಕ್ಷನ್ಸ್ ಆಯಿತು. ನೆಕ್ಸ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳಿದ್ವಿ. ಸೊ ಇಲ್ಲಿ ನಿಮಗೆ ಇದುವರೆಗೆ ಕೇಳಿರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಅಥವಾ ಇದುವರೆಗೆ ನೀವು ನೋಡಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಏನಿತ್ತು ಅಂದರೆ, ಈ ರೀಡಿಂಗ್ ಕಾಂಪ್ರಿಹೆನ್ಷನನ್ನು ಯಾವುದೇ ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿಲ್ಲ. ಆ ವರ್ಬಲ್ ಎಬಿಲಿಟಿ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ರು, ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಅಥವಾ ಇಂಗ್ಲೀಷ್ ವಿತ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಸಬ್ಜೆಕ್ಟನ್ನು ಮರ್ಜ್ ಮಾಡ್ತಾಯಿದ್ರು. ಬಟ್ IBSAT ಎಕ್ಸಾಮಲ್ಲಿ ಮಾತ್ರ ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನೋದನ್ನೇ ಒಂದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಅಂದರೆ ಇಲ್ಲಿ ನಿಮಗೆ ಓನ್ಲಿ ಪ್ಯಾಸೇಜ್ ಮಾತ್ರ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಗೊತ್ತಿರಬೇಕಾಗತ್ತೆ, ಓನ್ಲಿ ಪ್ಯಾಸೇಜೇ ಇರುತ್ತೆ ನಿಮಗೆ. ಸೊ ಅದರಲ್ಲಿ ನಂಬರ್ ಆಫ್ ಆರ್ಸ್ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್, ಅದೇ ರೀತಿ ಈಚ್ ಪ್ಯಾಸೇಜ್ ಫಾಲೋಡ್ ಬೈ ಎಷ್ಟು ಕ್ವಶನ್ಸ್ ಇರುತ್ತೆ ಅಥವಾ ಯಾವ ರೀತಿ ಪ್ಯಾಸೇಜಸ್ ಕೊಡ್ತಾರೆ ಅನ್ನೋದು ಗೊತ್ತಿರಬೇಕು. ಸೊ 3 ಪ್ಯಾಸೇಜ್ ಕೊಡ್ತಾರೆ ವಿತ್ ವರ್ಡ್ ಲೆಂತ್ ಆಫ್ 500. 3 ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದು 500+ ವರ್ಡ್ ಲೆಂತ್ ಇರುತ್ತೆ ನಿಮಗೆ. 8 ಕ್ವಶನ್ಸನ್ನು ಕೊಡ್ತಾ ಹೋಗ್ತಾರೆ ಆ 3 ಪ್ಯಾಸೇಜ್ ಬೇಸ್ ಮೇಲೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದು 400+ ವರ್ಡ್ಸ್ ಆಗಿರುತ್ತೆ. ಅದರ ಬೇಸ್ ಮೇಲೆ 6 ಕ್ವಶನ್ಸನ್ನು ಕೊಡ್ತಾರೆ ನಿಮಗೆ. ಸೊ ಹಾಗಾಗಿ ಈ ಚೇಂಜಸ್ ಏನಿದೆ ಅಥವಾ ಇದು ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಯಾಕಂದರೆ ಬೇರೆ ಯಾವುದೇ ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ಯಾಸೇಜನ್ನು ಸಪ್ರೇಟಾಗಿ ಕೊಡೋಲ್ಲ, ಇಂಗ್ಲೀಷ್ ಅನ್ನೋ ಸಬ್ಜೆಕ್ಟಲ್ಲೇ ಮರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ನಿಮಗೆ IBSAT ಎಕ್ಸಾಮಲ್ಲಿ ಇದು ಒಂದು ಚೇಂಜಸ್ ಇದೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನೋದನ್ನೇ ಒಂದು ಸಬ್ಜೆಕ್ಟ್ ಆಗಿ ಕೊಡ್ತಾ ಹೋಗ್ತಾರೆ ಅವರು. ಹಾಗಾಗಿ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾದ್ರೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಕ್ವಾಂಟಿಟೇಟಿವ್ ಎಬಿಲಿಟಿ. ಸೊ ಇಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸನ್ನು ಕೇಳ್ಬೋದು ಅನ್ನೋದನ್ನು ನೋಡೋಣ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಯಾಕಂದರೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನೋ ಸಬ್ಜೆಕ್ಟ್ ನೋಡಿದ್ದೀರಾ. ಕ್ಯಾಟ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, CMAT ಆಗಿರ್ಬೋದು, XAT, ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಈ ಸಬ್ಜೆಕ್ಟ್ ಇದೆ. ಹಾಗಾಗಿ ನೀವು ಕ್ವಾಂಟಿಟೇಟಿವ್ ಎಬಿಲಿಟಿ ಅಂದರೆ ನೋಡಿದ ಕೂಡಲೇ ನಿಮಗೆ ಈ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು. ಇದೇ ಸೆಕ್ಷನಲ್ಲಿ ಈ ಕಾನ್ಸೆಪ್ಟ್ಸ್ ಬರುತ್ತೆ. ನಂಬರ್ ಸಿಸ್ಟಮ್, ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಡೆಸಿಮಲ್ಸು, ಏನು ಬೇಕಾದ್ರೂ ಕೇಳ್ಬೋದು ನಂಬರ್ ಸಿಸ್ಟಮ್ ಬೇಸ್ ಮೇಲೆ. ಡಿಸ್ಕೌಂಟ್ ರಿಲೇಟೆಡ್ ಕ್ವಶನ್ಸ್, ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಆಗಿರ್ಬೋದು, ಪರ್ಸೆಂಟೇಜ್ ಕಾನ್ಸೆಪ್ಟ್ಸ್, ಜೋಮೆಟ್ರಿ, ಮೆನ್ಸುರೇಷನ್, ಟೈಮ್ ಆ್ಯಂಡ್ ವರ್ಕ್, ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್, ಆವ್ರೇಜ್ ಬೇಸ್ಡ್ ಕ್ವಶನ್ಸ್, ಅದೇ ರೀತಿ ಟೈಮ್ ಆ್ಯಂಡ್ ವರ್ಕ್ ಅಂತ ಹೇಳ್ತೀವಿ, ಅಥವಾ ಆಲ್ಜಿಬ್ರಾ, ಕೋಆರ್ಡಿನೇಟೆಡ್ ಜಾಮೆಟ್ರಿ, ಪ್ರಾಬಬಿಲಿಟಿ, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಆಗಿರ್ಬೋದು, ಇನ್ಸ್ಟಾಲ್ಮೆಂಟ್ ಪೇಮೆಂಟ್, ಕ್ವಾಡ್ರಾಟಿಕ್ ಆ್ಯಂಡ್ ಲೀನಿಯರ್ ಈಕ್ವೇಷನ್ಸ್ ಆಗಿರ್ಬೋದು, ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಬೇಸ್ಡ್ ಕ್ವಶನ್ಸ್ ಕಾನ್ಸೆಪ್ಟ್ಸ್ ಕೇಳ್ಬೋದು, ಪರ್ಮಿಟೇಷನ್, ಕಾಂಬಿನೇಷನು, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್, ಡಿಸ್ಟೆನ್ಸ್, ಸ್ಪೀಡ್. ಸೊ ಈ ರೀತಿ ಯಾವುದೇ ಕಾನ್ಸೆಪ್ಟ್ಸನ್ನು ಬೇಕಾದರೂ ನಿಮಗೆ ಅರಿಥ್ಮೆಟಿಕ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನುವಂತಹ ಕಾನ್ಸೆಪ್ಟ್ಸ್ ಮೇಲೆ ಕೇಳ್ತಾ ಹೋಗ್ಬೋದು. ಸೊ ಹಾಗಾಗಿ ಇದು ಕೂಡ ಗೊತ್ತಿರಲಿ ನಿಮಗೆ. ಬೇರೆ ಎಕ್ಸಾಮಲ್ಲಿ ಇರೋದು ಹಾಗೆ IBSAT ಎಕ್ಸಾಮಲ್ಲೂ ಕೂಡ ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನುವಂತಹ ಸಬ್ಜೆಕ್ಟ್ಸ್ ಇರುತ್ತೆ. ಹಾಗಾಗಿ ಆ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇದು ಸಪ್ರೇಟ್ ಸಬ್ಜೆಕ್ಟ್ ನಿಮಗೆ IBSATಯಲ್ಲಿ. ಸೊ ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ಸ್ ಅಂದರೆ ನಿಮಗೆ ಟ್ಯಾಬ್ಯುಲರ್ ಡಾಟಾ ಕೊಡ್ಬೋದು, ಪೈ ಚಾರ್ಟ್ ಕೊಡ್ಬೋದು, ಲೈನ್ ಚಾರ್ಟ್ ಕೊಡ್ಬೋದು. ಸೊ ಇದ್ರ ಬೇಸ್ ಮೇಲೆ ನೀವು ಡಾಟಾನ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಡಾಟಾ ಸಫಿಷಿಯನ್ಸಿ ಅಂದರೆ ಡಾಟಾಸ್ ಕೊಟ್ಟಿರ್ತಾರೆ, ಯಾವ ಡಾಟಾಸಿಂದ ಆ ಕ್ವಶನಿಗೆ ಆನ್ಸರ್ ಮಾಡ್ಬೋದು ಅನ್ನೋದು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಕ್ವಶನ್ಸನ್ನು ಕೇಳ್ಬೋದು, ಅಸಂಪ್ಷನ್ ಆ್ಯಂಡ್ ಪ್ರಿಮೈಸ್ ಕನ್ಕ್ಲೂಷನ್ಸ್. ನೆಕ್ಸ್ಟ್ ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್, ವಿಜುವಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್ಸ್ ಅಥವಾ ಲಾಜಿಕಲ್ ರೀಸನಿಂಗ್ ಕೇಳ್ಬೋದು ನಿಮಗೆ. ಗ್ರಾಫ್ಸ್ ರೆಪ್ರೆಸೆಂಟಿಂಗ್ ಏರಿಯಾ,
ಅಥವಾ ಪೈ ಚಾರ್ಟ್ ಹೇಳಿದ್ದೀನಿ ನಾನು, ಪೈ ಚಾರ್ಟ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಕ್ರಿಟಿಕಲ್ ರೀಸನಿಂಗ್, ಬಾರ್ ಗ್ರಾಫ್ ಕ್ವಶನ್ಸ್ ಕೇಳ್ಬೋದು, ಕಾಲಮ್ ಗ್ರಾಫ್ ಕೇಳ್ಬೋದು, ಮ್ಯಾಟ್ರಿಕ್ಸ್ ಅರೇಂಜ್ಮೆಂಟ್, ಲೈನ್ ಚಾರ್ಟ್ ಕೇಳ್ಬೋದು ನಿಮಗೆ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸ್ ಇರುತ್ತೆ, ಲೀನಿಯರ್ ಅರೇಂಜ್ಮೆಂಟ್ಸ್ ಇರುತ್ತೆ, ಅದೇ ರೀತಿ ಸಿಲಾಗಿಸಮ್. ಸೊ ಇದೆಲ್ಲ ಕೂಡ ನಿಮಗೆ ಬರುವಂಥದ್ದು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಸೆಕ್ಷನಲ್ಲಿ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನಿಮಗೆ ಡಿಟೇಲ್ ನಾಲೆಡ್ಜ್ ಇರಬೇಕಾಗತ್ತೆ. ಸೊ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಯಾವೆಲ್ಲ ಕಾನ್ಸೆಪ್ಟ್ಸ್ ಕೇಳ್ತಾರೆ ಏನು. ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ನೆಕ್ಸ್ಟ್ ಬುಕ್ಸ್ ಫಾರ್ ರೆಫರೆನ್ಸ್ ನೋಡ್ತಾ ಹೋಗೋಣ. ಯಾಕಂದರೆ ವರ್ಬಲ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಿಹೆನ್ಷನ್, ಕ್ವಾಂಟಿಟೇಟಿವ್ ಎಬಿಲಿಟಿ, ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ನೋಡಿದ್ರಿ. 4 ಸೆಕ್ಷನ್ಸ್ಗಳು ನಿಮ್ಮ IBSCT ಎಕ್ಸಾಮಲ್ಲಿ ಇರುತ್ತೆ. ನೆಕ್ಸ್ಟು ಅದೇ ರೀತಿ ನೀವು IBSCT ಏನು ಸಿಲೆಬಸ್ ನೋಡಿದ್ರಿ, ಈ ಯಾವ ಬುಕ್ಸನ್ನು ನೀವು ರೆಫರ್ ಮಾಡಬೇಕು ಅಥವಾ ಯಾವ ಬುಕ್ಸ್ ರೆಫರ್ ಮಾಡಿದರೆ ನಿಮಗೆ ಆ ಸೋರ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಫಾರ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಸೊ ಇದೆರಡು ಏನು ಸಪ್ರೇಟ್ ಸಬ್ಜೆಕ್ಟ್ ಇದೆ, ಎರಡು ಸಬ್ಜೆಕ್ಟನ್ನು ಮಿಕ್ಸ್ ಮಾಡಿ ಬುಕ್ಸನ್ನು ನೀವು ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ರೆಫರೆನ್ಸ್ ಬುಕ್ಸಿಗೆ ಬಂದರೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ 10,000+ ಕ್ವಶನ್ಸ್ ಬೈ RS ಅಗರ್ವಾಲ್. ಸೊ ಈ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ವರ್ಡ್ ಪವರ್ ಮೇಡ್ ಈಸಿ, ದ್ಯಾಟ್ ಈಸ್ ರಿಟನ್ ಬೈ ನಾರ್ಮನ್ ಲೆವಿಸ್. ಸೊ ನಾರ್ಮನ್ ಲೆವಿಸ್ ಅವರು ಬರೆದಿರ್ತಕ್ಕಂತಹ ವರ್ಡ್ ಪವರ್ ಮೇಡ್ ಈಸಿ ಅನ್ನುವಂತಹ ಬುಕ್ಕನ್ನು ರೆಫರ್ ಮಾಡ್ಬೋದು. ಮಾಸ್ಟರಿಂಗ್ ದಿ ವರ್ಬಲ್ ಎಬಿಲಿಟಿ ಫಾರ್ ಕ್ಯಾಟ್ ಅಂತ ಹೇಳ್ತೀವಿ, ಅಜಯ್ ಸಿಂಗ್ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಆಗಿರುತ್ತೆ, ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಬಿಸ್ನೆಸ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್, ದ್ಯಾಟ್ ಈಸ್ ರಿಟನ್ ಬೈ ಕ್ಲಾರ್ಕ್ ಅವರು ಬರೆದಿರ್ತಕ್ಕಂತಹ ಈ ಬಿಸ್ನೆಸ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇದು ಯಾವುದೇ ಬುಕ್ಸನ್ನು ನೀವು ರೆಫರ್ ಮಾಡಿದರೂ ಕೂಡ ಅದು ನಿಮ್ಮ ಇಂಗ್ಲೀಷ್ ಪಾರ್ಟ್ ವರ್ಬಲ್ ಎಬಿಲಿಟಿ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ ಸೋರ್ಸಸ್ಸನ್ನು ಬುಕ್ಸ್ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟು ಬುಕ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಸೊ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಎಬಿಲಿಟಿ. ಸೊ ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿಗೆ ಆಲ್ರೆಡಿ ಗೊತ್ತಿದೆ, ಕ್ಯಾಟಲ್ಲಿ, ಮ್ಯಾಟಲ್ಲಿ, XAT ಎಕ್ಸಾಮ್ಗಳಲ್ಲಿ ನೋಡಿದ್ದೀರಾ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡ್ಬೋದು ಅಂತ. ಕ್ವಾಂಟಿಟೇಟಿವ್ ಎಬಿಲಿಟಿ ರಿಟನ್ ಬೈ ನಿಶಿತ್ ಸಿನ್ಹಾ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ರಿಟನ್ ಬೈ ಅರುಣ್ ಶರ್ಮಾ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ರಿಟನ್ ಬೈ ಅಭಿಜಿತ್ ಗುಹಾ. ಇವರು ಬರೆದಿರ್ತಕ್ಕಂತಹ ಬುಕ್ಸ್ ಅಥವಾ ಎನಿ ಅದರ್ ಬುಕ್ಸ್, ಯಾವುದೇ ಬುಕ್ಸ್ ಆಗಿರ್ಬೋದು, ಕ್ಯಾಟು, ಮ್ಯಾಟು, XAT ಎಕ್ಸಾಮಿಗೆ ರೆಫರ್ ಮಾಡುವಂತಹ ಯಾವುದೇ ಬುಕ್ಸ್ ರೆಫರ್ ಮಾಡಿದರೂ ನಿಮಗೆ ಸೇಮ್ ಕಾನ್ಸೆಪ್ಟ್ಸೇ ಇರುತ್ತೆ. ಹಾಗಾಗಿ ಆ ಬುಕ್ಸ್ಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಡಾಟಾ ಸಫಿಷಿಯನ್ಸಿ ನೋಡಿದ್ರೆ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಬೈ ಪಿಯರ್ಸನ್ ಪಬ್ಲಿಕೇಶನ್ಸ್. ಸೊ ಪಿಯರ್ಸನ್ ಪಬ್ಲಿಕೇಶನ್ ಅವರ ಏನು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಗೈಡ್ ಏನಿದೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಅಶೋಕ್ ಗುಪ್ತಾ, ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅರುಣ್ ಶರ್ಮಾ, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಸಫಿಷಿಯನ್ಸಿ ಥಿಂಕ್ ಟ್ಯಾಂಕ್ ಆಫ್ ಕಿರಣ್ ಪ್ರಕಾಶನ್. ಅಥವಾ ಡಾಟಾ ಇಂಟರ್ಪ್ರಿಟೇಷನ್ RS ಅಗರ್ವಾಲ್ ಅವರು ಬರೆದಿರ್ತಕ್ಕಂತಹ ಬುಕ್ಸ್, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೀವು ಯಾವುದೇ ಬುಕ್ಸ್ ರೆಫರ್ ಮಾಡಿ ಆ ಕಂಟೆಂಟ್ಸ್ಗಳು ನಿಮಗೆ ಸಿಗ್ತಾ ಹೋಗಬೇಕಲ್ಲಿ. ಸೊ ಹಾಗಾಗಿ ನಿಮಗೆ ಆ ಕಂಟೆಂಟ್ಸ್ಗಳು ಇದೆ ಅಂದರೆ ಆ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಸೊ ಈಸಿ ಆಗ್ತಾ ಹೋಗುತ್ತೆ ಮುಂಬರುವಂತಹ ಎಕ್ಸಾಮ್ಗಳು. ಸೊ ಇದು ನಿಮಗೆ ಜಸ್ಟ್ ಆನ್ ಬೇಸ್ ಆಗಿರುತ್ತೆ, ನೀವು ಯಾವೆಲ್ಲ ಏನು ಸಿಲೆಬಸ್ ಇರುತ್ತೆ ಅಥವಾ ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ಎಕ್ಸಾಮ್ ಈಸಿ ಆಗುತ್ತೆ ಅನ್ನೋ. ಸೊ ಹಾಗಾಗಿ ಮತ್ತಷ್ಟು ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅಚೀವರ್ಸ್ ಕ್ಲಬ್ ಅನ್ನುವಂಥದ್ದು, ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ನ್ಯೂಸ್ ಪೇಪರ್ ಸಿಗ್ತಾ ಹೋಗುತ್ತೆ, ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದೆಲ್ಲ ಮೆಟೀರಿಯಲ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ ಏನಿದೆ ಅದನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯಾಕಂದರೆ ಮುಂಬರುವಂತಹ MBA ಏನು ಫೋಕಸ್ ಇಟ್ಕೊಂಡಿದ್ದೀರಾ ಅಥವಾ MBA ಏನು ಡ್ರೀಮ್ ಇಟ್ಕೊಂಡಿದ್ದೀರಾ, ಸೊ ಅದೇ ರೀತಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ಮುಂಬರುವಂತಹ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ MBA ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಮುಂಬರುವಂತಹ MBA ಎಕ್ಸಾಮಿಗೆ ಅಥವಾ MBA ಮಾಡಬೇಕು ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.